ಬೆಳ್ಳಂಬೆಳಿಗ್ಗೆ ರೌಡಿ ಶೀಟರ್ಗಳ ಮನೆ ಬಾಗಿಲನ್ನ ಪೊಲೀಸರು ತಟ್ಟಿದ್ದು, ನಿದ್ರೆ ಮಂಪರಿನಲ್ಲಿದ್ದ ರೌಡಿ ಶೀಟರ್ಗಳು ಪೊಲೀಸರನ್ನು ಕಂಡು ದಂಗಾಗಿದ್ದಾರೆ. ರೌಡಿ ಶೀಟರ್ಗಳ ಮನೆಯನ್ನೆಲ್ಲ ತಲಾಶ್ ನಡೆಸಿದ ಪೊಲೀಸರು ಅವರಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಹಾಗಿದ್ರೆ ಪೊಲೀಸರು ರೌಡಿ ಶೀಟರ್ಗಳ ಮನೆ ಬಾಗಿಲು ತಟ್ಟಿದ್ದು ಏಕೆ ಅಂತೀರಾ? ಈ ಸ್ಟೋರಿ ನೋಡಿ. ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ಗಳ ಮನೆ ಮೇಲೆ ಪೊಲೀಸ್ ರೈಡ್. ನಿದ್ರೆ ಮಂಪರಿನಲ್ಲಿದ್ದ ರೌಡಿ ಶೀಟರ್ಗಳಿಗೆ ಶಾಕ್ ನೀಡಿದ ಖಾಕಿ. ರೌಡಿ ಶೀಟರ್ಗಳ ಮನೆ ತಲಾಶ್ ನಡೆಸಿದ ಪೊಲೀಸರು. ರೌಡಿ ಶೀಟರ್ಗಳ ಮನೆಗಳ ಮೇಲೆ ಸ್ಪೆಷಲ್ ಡ್ರೈವ್ ನಡೆಸಿದ ಪೊಲೀಸರನ್ನ ಮನೆ ಬಾಗಿಲಿನಲ್ಲಿ ಕಂಡು ದಂಗಾದ ರೌಡಿ ಶೀಟರ್ಗಳ ಮನೆಯನ್ನೆಲ್ಲ ತಲಾಶ್ ನಡೆಸುತ್ತಿರುವ ಖಾಕಿ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದಲ್ಲಿ. ಹೌದು, ದಾವಣಗೆರೆ ಹಳೆ ಭಾಗದ 50ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆ ಬಾಗಿಲನ್ನ ಬೆಳ್ಳಂಬೆಳಗ್ಗೆ ಪೊಲೀಸರು ತಟ್ಟಿದ್ದಾರೆ. ಎಸ್ಪಿ ಎಚ್ ಟಿ ಶೇಖರ್ ಅವರ ಸೂಚನೆ ಮೇರೆಗೆ ಡಿವೈಎಸ್ಪಿ ಶರಣ ಬಸವೇಶ್ವರ್, ಸರ್ಕಲ್ ಇನ್ಸ್ಪೆಕ್ಟರ್ ಉಮೇಶ್ ನೇತೃತ್ವದಲ್ಲಿ ರೌಡಿ ಶೀಟರ್ ಮನೆಗಳಿಗೆ ದಿಢೀರ್ ಭೇಟಿ ನೀಡಿದ ಪೊಲೀಸರು ರೌಡಿ ಶೀಟರ್ಗಳ ಮನೆಯನ್ನೆಲ್ಲ ತಲಾಶ್ ನಡೆಸಿದ್ರು. ನಗರ ದೇವತೆ ದುಗ್ಗಮ್ಮ ದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ರೌಡಿ ಶೀಟರ್ಗಳ ಮನೆಗಳನ್ನ ತಲಾಶ್ ನಡೆಸಿದ ಪೊಲೀಸರು ಮನೆಯಲ್ಲಿ ಅಕ್ರಮವಾಗಿ ಮಾರಕಾಸ್ತ್ರ ಇಟ್ಟುಕೊಂಡಿರಬಹುದೆಂದು ಮನೆಯ ಮೂಲೆ ಶೋಧ ನಡೆಸಿದ ರೌಡಿ ಶೀಟರ್ಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಈ ದಿನಾಂಕ 22 ಫೆಬ್ರವರಿ 2026ರಿಂದ 25 ಫೆಬ್ರವರಿ 2026ರವರೆಗೆ ದಾವಣಗೆರೆ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮಗಳಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರ ಸುರಕ್ಷತಾ ದೃಷ್ಟಿಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. 2 ದಿನದ ಹಿಂದೆ ಈ ಒಂದು ಭಾಗದಲ್ಲಿ ನಮ್ಮ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಮತ್ತು KSRP ತುಕಡಿಗಳು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಒಳಗೊಂಡಂತೆ ಪಥಸಂಚಲನ ನಡೆಸಿ ಸಾರ್ವಜನಿಕರಲ್ಲಿ ಅವರಿಗೆ ಒಂದು ಸುರಕ್ಷತಾ ಒಂದು ಕ್ರಮಗಳನ್ನು ಅದ್ರ ಬಗ್ಗೆ ನಾವು ತೋರಿಸಿಕೊಟ್ಟಿದ್ದೆವು. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿನ ಈ ಒಂದು ಠಾಣಾ ಸರಹದ್ದಿನಲ್ಲಿರ್ತಕ್ಕಂಥ ಗಾಂಧಿನಗರ ಮತ್ತು ಆಜಾದ್ ನಗರ ಈ ಏರಿಯಾದಲ್ಲಿ ಬರ್ತಕ್ಕಂಥ ರೌಡಿ ಎಲಿಮೆಂಟ್ಸ್ ಇವರುಗಳ ಮನೆಗಳ ಮೇಲೆ ನಾವು ತಪಾಸಣೆಯನ್ನು ಕೈಗೊಂಡಿದ್ದು, ಇದರ ಉದ್ದೇಶ ಅಂತಂದರೆ ಈ ಒಂದು ಬರುವ ಜಾತ್ರಾ ಸಮಯದಲ್ಲಿ ಏನು ರೌಡಿ ಎಲಿಮೆಂಟ್ಸು ತಮ್ಮ ಒಂದು ವೈಯಕ್ತಿಕ ಪ್ರತಿಷ್ಠೆಗಾಗಿ ಬೇರೆ ಥರ ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಸೂಕ್ತವಾಗಿ ತಿಳುವಳಿಕೆ ನೀಡಲು ಮತ್ತು ವಾರ್ನಿಂಗ್ ನೀಡಲು ಈ ಒಂದು ಕ್ರಮನ ಕೈಗೊಂಡಿದ್ದೇವೆ. ಈ ರೀತಿ ಕಾರ್ಯಕ್ರಮಗಳು ಇನ್ನೂ ಮುಂದುವರಿಯುತ್ತೆ. ದಾವಣಗೆರೆಯ ಗಾಂಧಿನಗರ ಆಜಾದ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ 50ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆ ಮೇಲೆ ವಿವಿಧ ತಂಡಗಳಾಗಿ ಏಕಕಾಲದಲ್ಲಿ ದಾಳಿ ನಡೆಸಿದ ಪೊಲೀಸರು ರೌಡಿ ಶೀಟರ್ಗಳಿಗೆ ಶಾಕ್ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಕಾನೂನು ಬಾಹಿರ ವಸ್ತುಗಳು ಇದ್ದಾವೆಯೇ ಎಂದು ಪರಿಶೀಲನೆ ನಡೆಸಿದರಲ್ಲದೆ ರೌಡಿ ಶೀಟರ್ಗಳಿಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವಂತಹ ಕೃತ್ಯಗಳಲ್ಲಿ ತೊಡಗದಂತೆ ಎಚ್ಚರಿಕೆ ನೀಡಿದರು. ನಾನು ಈ ತಮ್ಮ ಮಾಧ್ಯಮದವರ ಮುಖಾಂತರ ದಾವಣಗೆರೆಯ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಕೋರಿಕೊಳ್ಳುವುದೇನೆಂದರೆ, ಇದು ಜಾತ್ರಾ ಮಹೋತ್ಸವ, ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಈ ಜಾತ್ರೆ ಭಾಳ ಯಶಸ್ವಿಯಾಗಬೇಕು. ತಮ್ಮೆಲ್ಲರ ಸಹಕಾರ ಇರಲಿ. ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಕ್ಕಂಥ ವಿಚಾರಗಳಿದೆ ನಮ್ಮ ಗಮನಕ್ಕೆ ನಾವು ಕೂಡಲೇ ಕ್ರಮ ಕೈಗೊಳ್ತೇವೆ. ಎಲ್ಲ ಸೌಕರ್ಯಗಳನ್ನು ನಾವು ಒದಗಿಸ್ತಿದ್ದೇವೆ. CCTV ಕೂಡ ಹಾಕಿಸ್ತಾ ಇದ್ದೆವು. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲೇ ನಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಶೀಘ್ರದಲ್ಲೇ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಒಂದು ಪೊಲೀಸ್ ಚೌಕಿಯನ್ನು ಕೂಡ ತೆಗೆದು ಅದರ ಬಗ್ಗೆ ಪ್ರಾಪರ್ಟಿ ಅಫೆನ್ಸ್ಗಳಿರ್ಬೋದು, ಮಕ್ಕಳ ಒಂದು ಕಾಣೆ ಆದರೆ ಇರ್ಬೋದು, ಮಿಸ್ ಆದರೆ ಇರ್ಬೋದು, ಅವರೆಲ್ಲರೂ ಇಲ್ಲಿ ಬಂದು ಮಾಹಿತಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಿರ್ಮಿಸಿದ್ದೇವೆ. ಒಟ್ಟಾರೆಯಾಗಿ ಈ ಒಂದು ಬರ್ತಕ್ಕಂಥ ಜಾತ್ರೆ ಭಾಳ ಯಶಸ್ವಿಯಾಗಬೇಕಂತ ಹೇಳಿ ತಮ್ಮೆಲ್ಲರ ಮುಖಾಂತರ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಿ ಅಂತ ಬಿಟ್ಟು ಕೊಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಈಗ ಎಲ್ಲ ಫ್ಲೆಕ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ. ಅದ್ರ ಜೊತೆಗೆ ಈ ಥರ ಏನೋ ಲಾಂಗ್ ಮಚ್ಚ ಹಿಡಿದ್ರೆ ಖಂಡಿತ ಬಗ್ಗೆ ಕ್ರಮ ಕೈಗೊಳ್ಳೋಕ್ಕೆ ಸೂಕ್ತ ಕ್ರಮ ಕೈಗೊಳ್ತೇನೆ. ಈಗಾಗಲೇ
ಇದರಲ್ಲಿ ಮುಂಜಾಗ್ರತವಾಗಿ ಒಂದು ಸಭೆಯನ್ನು ಕೂಡ ನಾವು ಏರ್ಪಡಿಸಿತ್ತು. ಆ ಸಭೆಯಲ್ಲಿ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಕಮಿಷನರ್ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಫ್ಲೆಕ್ಸ್ ವಿಚಾರವಾಗಿ ಕಡ್ಡಾಯವಾಗಿ ಅನುಮತಿಯನ್ನು ತೆಗೆದುಕೊಳ್ಳಬೇಕಂತ ಬಿಟ್ಟು ಹೇಳಿದ್ದಾರೆ. ಹೇಳಿದರೆ ಮುಂದಿನ ರೀತಿ ನಾವು ಕಾನೂನು ಕ್ರಮ ಕೈಗೊಳ್ತೇವೆ. ಒಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ಗಳಿಗೆ ಪೊಲೀಸರು ಶಾಕ್ ನೀಡಿದ್ದು, ರೌಡಿ ಶೀಟರ್ಗಳು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರದೆ ನಗರದಲ್ಲಿ ಶಾಂತಿ ನೆಲೆಸುವಂತಾಗಲಿ ಎಂಬುದು ಸಾರ್ವಜನಿಕರ ಆಶಯವಾಗಿದೆ.